ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಾಸಕ ಹ್ಯಾರಿಸ್ ಮನೆಯಲ್ಲಿ ಸತತ 8 ಗಂಟೆಗಳಿಂದ ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ನಲ್ಪಾಡ್ ಮನೆಯಲ್ಲೂ ಇಡಿ ಅಧಿಕಾರಿಗಳಿಂದ ವಿಚಾರಣೆ. ಬಿಟ್ಕಾಯಿನ್ ಹ್ಯಾಕಿಂಗ್ ಸಂಬಂಧ ದಾಖಲಾಗಿದ್ದ ಕೇಸ್ ಇದು. ಬೆಂಗಳೂರಿನಲ್ಲಿ ಬಿಟ್ಕಾಯಿನ್ ಹಗರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಭಾರೀ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ. ಈಗಾಗಲೇ ಪ್ರಮುಖ ಹ್ಯಾಕರ್ ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿ ಮತ್ತು ಪ್ರಭಾವಿ ರಾಜಕೀಯ ವ್ಯಕ್ತಿಗಳ ನಿವಾಸಗಳ ಮೇಲೆ ಕೂಡ ಏಕಕಾಲಕ್ಕೆ ದಾಳಿಯನ್ನ ಮಾಡಿದೆ. ಈಗಾಗಲೇ ಶಾಸಕ ಹ್ಯಾರಿಸ್ ಮನೆಯಲ್ಲಿ ಸತತ 8 ಗಂಟೆಗಳಿಂದ ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ನಲ್ಪಾಡ್ ಮನೆಯಲ್ಲೂ ಇಡಿ ಅಧಿಕಾರಿಗಳಿಂದ ಈಗಾಗಲೇ ವಿಚಾರಣೆ ಕೂಡ ಆಗ್ತಾ ಇದೆ. ಬಿಟ್ಕಾಯಿನ್ ಹ್ಯಾಕಿಂಗ್ ಸಂಬಂಧ ದಾಖಲಾಗಿದ್ದ ಕೇಸ್, ವೆಬ್ಸೈಟ್, ವ್ಯಾಲೆಟ್ ಹ್ಯಾಕ್ ಹಾಗೆ ಡಿಜಿಟಲ್ ಆಸ್ತಿಯನ್ನ ಕಳುವು ಮಾಡಿದ್ದ. ಹ್ಯಾಕ್ ಮಾಡಿ ಡೇಟಾ ಕಳುವನ್ನ ಮಾಡ್ತಾ ಇದ್ದ ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿ. ನಂತರ ಕ್ರಿಪ್ಟೋ ಟ್ರೆಂಡಿಂಗ್ ಪ್ಲಾಟ್ಫಾರ್ಮ್ ಮೂಲಕ ಈತ ಮಾರಾಟವನ್ನ ಮಾಡ್ತಾ ಇದ್ದ. ಬಂದ ಹಣವನ್ನೆಲ್ಲ ಬ್ಯಾಂಕ್ ಖಾತೆಗಳ ಮೂಲಕ ಈತ ವರ್ಗಾವಣೆಯನ್ನ ಮಾಡ್ತಾ ಇದ್ದ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಡಿ ಅಧಿಕಾರಿಗಳು ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಪ್ರಮುಖ ಹ್ಯಾಕರ್ ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿ ಮತ್ತು ಪ್ರಭಾವಿ ರಾಜಕೀಯ ವ್ಯಕ್ತಿಗಳ ನಿವಾಸಗಳ ಮೇಲೆ ಕೂಡ ಈಗಾಗಲೇ ಏಕಕಾಲಕ್ಕೆ ದಾಳಿಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಜಯನಗರದಲ್ಲಿರುವ ಶ್ರೀಕಿ ನಿವಾಸ ಸೇರಿದಂತೆ ನಗರದ ಸುಮಾರು 17 ಸ್ಥಳಗಳಲ್ಲಿ ಅಧಿಕಾರಿಗಳು ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಮಾಜಿ ಕೇಂದ್ರ ಸಚಿವ ರೆಹಮಾನ್ ಖಾನ್ ಮೊಮ್ಮಗನಿಗೂ ಈಗ ಶಾಕ್ ನೀಡಿದ್ದಾರೆ. ರೆಹಮಾನ್ ಖಾನ್ ಮೊಮ್ಮಗ ಮೊಹಮ್ಮದ್ ಹಕೀಬ್ ಮನೆ ಮೇಲೆ ರೇಡ್ ಮಾಡಿದ್ದಾರೆ. ಜಯನಗರದ NMKRV ಕಾಲೇಜು ಬಳಿ ಇರೋ ಹಕೀಬ್ ನಿವಾಸ. ಜಯನಗರದ NMKRV ಕಾಲೇಜ್ ಬಳಿ ಇರೋ ಹಕೀಬ್ ನಿವಾಸ 6 ಜನ ಅಧಿಕಾರಿಗಳ ತಂಡದಿಂದ ಬೆಳಗ್ಗೆಯಿಂದಲೂ ಕೂಡ ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ದಾಳಿ ವೇಳೆ ನಿವಾಸದಲ್ಲೇ ಇರೋ ರೆಹಮಾನ್ ಖಾನ್ ಮೊಮ್ಮಗ ಹಕೀಬ್ರಿಂದ ಈಗಾಗಲೇ ಇಡಿ ಅಧಿಕಾರಿಗಳು ಮಾಹಿತಿಯನ್ನ ಕೂಡ ಪಡ್ಕೊಳ್ತಾ ಇದ್ದಾರೆ. ಇನ್ನು ಮಾಜಿ ಕೇಂದ್ರ ಸಚಿವ ರೆಹಮಾನ್ ಖಾನ್ ಮೊಮ್ಮಗನಿಗೂ ಕೂಡ ಈಗ ಇಡಿ ಅಧಿಕಾರಿಗಳು ಕೂಡ ಶಾಕ್ ಅನ್ನ ನೀಡಿದ್ದಾರೆ. ಬೆಳಿಗ್ಗೆಯಿಂದಲೂ ಕೂಡ ಇಡಿ ಅಧಿಕಾರಿಗಳು ಈಗ ಶಾಕ್ ಅನ್ನ ನೀಡುತ್ತಾ ಇದ್ದಾರೆ. ಶಾಸಕ ಹ್ಯಾರಿಸ್ ಹಾಗೆ ಹ್ಯಾರಿಸ್ ಮಗ ನಲ್ಪಾಡ್ ಅವರ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು. ಈಗ ಮಾಜಿ ಕೇಂದ್ರ ಸಚಿವ ರೆಹಮಾನ್ ಖಾನ್ ಮೊಮ್ಮಗನಿಗೂ ಕೂಡ ಇಡಿ ಅಧಿಕಾರಿಗಳು ಈಗ ಶಾಕ್ ಅನ್ನ ನೀಡಿದ್ದಾರೆ. 6 ಜನ ಅಧಿಕಾರಿಗಳ ತಂಡದಿಂದ ಬೆಳಿಗ್ಗೆಯಿಂದಲೂ ಕೂಡ ಪರಿಶೀಲನೆ ಆಗ್ತಾ ಇದೆ. ಜಯನಗರದ NMKRV ಕಾಲೇಜು ಬಳಿ ಇರೋ ಹಕೀಬ್ ನಿವಾಸ. ದಾಳಿ ವೇಳೆ ನಿವಾಸದಲ್ಲಿರೋ ರೆಹಮಾನ್ ಖಾನ್ ಅನ್ನೋ ಮಾಹಿತಿ ಕೂಡ ಈಗಾಗಲೇ ಬೆಳಕಿಗೆ ಬರ್ತಾ ಇದೆ. ಮೊಮ್ಮಗ ಹಕೀಬ್ರಿಂದ ಇಡಿ ಅಧಿಕಾರಿಗಳು ಒಂದೊಂದಾಗಿ ಮಾಹಿತಿಗಳನ್ನ ಈಗ ಕಲೆ ಹಾಕ್ತಾ ಇದ್ದಾರೆ. ಇನ್ನು ಹ್ಯಾಕ್ ಮಾಡಿ ಡೇಟಾವನ್ನ ಹ್ಯಾಕರ್ ಶ್ರೀಕಿ ಕಳುವು ಮಾಡ್ತಾ ಇದ್ದ. ಜಯನಗರದಲ್ಲಿರುವ NMKRV ಕಾಲೇಜು ಬಳಿ ಇರುವ ಹಕೀಬ್ ನಿವಾಸ 6 ಜನ ಅಧಿಕಾರಿಗಳಿಂದ ಈಗ ಅಧಿಕಾರಿಗಳ ತಂಡದಿಂದ ಬೆಳಿಗ್ಗೆಯಿಂದಲೂ ಕೂಡ ಪರಿಶೀಲನೆ ಆಗ್ತಾ ಇದೆ. ಬಿಟ್ಕಾಯಿನ್ ಹ್ಯಾಕಿಂಗ್ ಸಂಬಂಧಪಟ್ಟಂತೆ ಈಗಾಗಲೇ ಮಾರ್ನಿಂಗ್ ಇಂದ ಸಾಕಷ್ಟು ಅಧಿಕಾರಿಗಳ ಸಾಕಷ್ಟು ಶಾಸಕರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ವೆಬ್ಸೈಟ್, ವ್ಯಾಲೆಟ್ ಹ್ಯಾಕ್, ಡಿಜಿಟಲ್ ಆಸ್ತಿ ಕಳುವು, ಹ್ಯಾಕ್ ಮಾಡಿ ಡೇಟಾವನ್ನ ಕಳುವು ಮಾಡ್ತಾ ಇದ್ದ ಹ್ಯಾಕರ್ ಶ್ರೀಕಿ, ಈತನ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ಈಗ ದಾಳಿಯನ್ನ ನಡೆಸಿದ್ದಾರೆ. ಶಾಂತಿನಗರ ಶಾಸಕ NA ಹ್ಯಾರಿಸ್ ಅವರ ಪುತ್ರರಾದ ಮೊಹಮ್ಮದ್ ನಲ್ಪಾಡ್ ಮತ್ತು ಉಮರ್ ಫಾರೂಕ್ ಅವರ ನಿವಾಸಗಳ ಮೇಲೂ ಕೂಡ ಈಗ ದಾಳಿ ನಡೆದಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಶ್ರೀಕಿ ಜೊತೆ ಸುಮಾರು 4.5 ಕೋಟಿ ಹಣಕಾಸು ವ್ಯವಹಾರವನ್ನ ನಡೆಸಿದ ಆರೋಪ ಕೂಡ ಈಗ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ
ಅಜಯ್ ಕುಮಾರ್ ಹಾಗೂ ಸಂಗಮೇಶ್ ಇವರಿಬ್ರು ಕೂಡ ಈಗ ಲೈವ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಜಯ್, ಈಗ ಒಂದ್ ಕಡೆ ನೋಡ್ತಾ ಇರ್ಬೋದು, ಶಾಸಕ ಹ್ಯಾರಿಸ್ ಮನೆಯಲ್ಲಿ ಸತತ 8 ಗಂಟೆಗಳಿಂದ ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಇದೇ ಬೆನ್ನಲ್ಲೇ ಈಗ ಮಾಜಿ ಕೇಂದ್ರ ಸಚಿವ ರೆಹಮಾನ್ ಖಾನ್ ಮೊಮ್ಮಗನಿಗೂ ಕೂಡ ಶಾಕ್ ಅನ್ನ ನೀಡಿರುವಂತದ್ದು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅಜಯ್? ಖಂಡಿತವಾಗ್ಲೂ ಈಗಾಗಲೇ ಬೆಳಗ್ಗೆ 6 ಗಂಟೆಯಿಂದನೂ ಅಂದ್ರೆ ಒಂದು 7-8 ಗಂಟೆಗಳಿಂದನೂ ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ಕೂಡ ಪರಿಶೀಲನೆ ಸಹ ಮಾಡ್ತಾ ಇರುವಂತದ್ದು. ಇನ್ನು 15ಕ್ಕೂ ಹೆಚ್ಚು ಕಡೆಗಳಲ್ಲೂ ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ಬೆಂಗಳೂರಿನಾದ್ಯಂತ ನಲ್ಪಾಡ್ ಆಗಿರ್ಬೋದು, ಜೊತೆಗೆ ಅವರಿಗೆ ಸಂಬಂಧಪಟ್ಟಂತ ಕಚೇರಿಗಳ ಜೊತೆಗೆ ಮನೆ ಏನಿದೆ ಅಲ್ಲೆಲ್ಲವೂ ಕೂಡ ಈಗಾಗಲೇ ದಾಳಿ ಮಾಡಿ ಪರಿಶೀಲನೆಯನ್ನ ಮಾಡ್ತಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಶ್ರೀಕಿ ಏನಿದ್ದಾನೆ ಆತನ ಮನೆ ಅಂದ್ರೆ ಜಯನಗರ ಬಳಿ ಇರುವಂತಹ ಆತನ ಮನೆ ಮೇಲೂ ಕೂಡ ರೈಡ್ ಮಾಡಿರುವಂತದ್ದು. ಅಂದ್ರೆ ಈ ಹಿಂದೆ ಕೂಡ ಇಡಿಯಲ್ಲೂ ಕೂಡ ಪ್ರಕರಣ ದಾಖಲಾದಂತಹ ಸಂದರ್ಭದಲ್ಲಿ ಕೂಡ ಆದಂತಹ ಒಂದು ತನಿಖೆ ಏನಿತ್ತು, ಆ ಒಂದು ತನಿಖೆಯ ಮುಂದುವರೆದ ಭಾಗವಾಗೂ ಕೂಡ ಈ ಒಂದು ರೈಡ್ ಕೂಡ ಮಾಡಲಾಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಈಗಾಗಲೇ ಸಿಗ್ತಾ ಇರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಡೇಟಾ ಕಳುವು ಜೊತೆಗೆ ಕ್ರಿಪ್ಟೋ ಕರೆನ್ಸಿ ಆಗಿರ್ಬೋದು, ಬಿಟ್ ಕಾಯಿನ್ ಆಗಿರ್ಬೋದು, ಇದೆಲ್ಲವೂ ಕೂಡ ವೈಯಕ್ತಿಕ ಕಾರಣಗಳಿಂದಾಗಿ ಬೇರೆ ಬೇರೆ ಕಡೆಯಿಂದ ಕದ್ದು ಆನಂತರ ಅದನ್ನ ಮಾರಾಟ ಮಾಡಿ ಹಣ ಸಂಪಾದನೆ ಮಾಡಿದ್ದಾರೆ ಅಕ್ರಮವಾಗಿ ಅನ್ನೋ ಒಂದು ಆರೋಪ ಕೂಡ ಇತ್ತು. ಆ ಒಂದು ನಿಟ್ಟಲ್ಲೂ ಕೂಡ ಇವತ್ತು ಈ ಒಂದು ಅತಿ ದೊಡ್ಡ ರೈಡ್ ಈಗಾಗಲೇ ಇಡಿ ಮಾಡಿದೆ ಅಂತಾನೆ ಹೇಳ್ಬೋದು. ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆಗಳಲ್ಲಿ ಸಿಕ್ಕುವಂತ ಕೆಲವೊಂದು ದಾಖಲೆಗಳನ್ನು ಕೂಡ ಈಗಾಗಲೇ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಜೊತೆಗೆ ಅವರಿಗೂ ಕೂಡ ಡೌಟ್ಫುಲ್ ಇರುವಂತ ಕೆಲವೊಂದು ದಾಖಲೆಗಳನ್ನು ಕೂಡ ಅವರು ಕೇಳಿ ಪಡಿತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ ಸಾಕಷ್ಟು 4 ಕೋಟಿಗೂ ಹೆಚ್ಚಿನ ಹಣ ಕೂಡ ಈಗಾಗಲೇ ಇಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಸೊ ಹೀಗಾಗಿ ಆ ಒಂದು ನಿಟ್ಟಿನಲ್ಲೂ ಕೂಡ ಯಾವ್ಯಾವಾಗ ಟ್ರಾನ್ಸಾಕ್ಷನ್ ಆಗಿದೆ ಮತ್ತೆ ಯಾರ್ಯಾರ ಅಕೌಂಟ್ಗೆ ಇದೆಲ್ಲವೂ ಕೂಡ ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ಕೂಡ ಇಡಿ ಅಧಿಕಾರಿಗಳು ಕೂಡ ಪಡ್ಕೊಳ್ತಾ ಇದ್ದಾರೆ. ಇನ್ನು ಬೆಳಗ್ಗೆಯಿಂದ ಈ ಒಂದು ರೈಡ್ ಕೂಡ ಆಗ್ತಾ ಇರುವಂತದ್ದು. ಇನ್ನು ಬಹುತೇಕ ಇವತ್ತು ಮತ್ತೆ ನಾಳೆವರೆಗೂ ಕೂಡ ಕಂಟಿನ್ಯೂ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಸದ್ಯ ಬೇರೆ ಬೇರೆ ಕಡೆಗಳು ಕೂಡ ಅಂದ್ರೆ ಅವರ ಸಂಬಂಧಿಕರಾಗಿರ್ಬೋದು, ಮನ್ಸೂರ್ ಅಲಿ ಖಾನ್ ಆಗಿರ್ಬೋದು ಮತ್ತೆ ಉಮರ್ ಆಗಿರ್ಬೋದು, ಇವರ ಮನೆ ಮೇಲೂ ಕೂಡ ಈಗಾಗಲೇ ರೈಡ್ ಆಗಿ ಅಲ್ಲೂ ಕೂಡ ಕೆಲವೊಂದು ಮಹತ್ವದ ದಾಖಲೆಗಳನ್ನು ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಂಡು ಯಾವ ರೀತಿಯಾದಂತಹ ಟೆಕ್ನಿಕಲಿ ಡಾಕ್ಯುಮೆಂಟ್ ಸಿಗತ್ತೆ ಅಂತಾನು ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ಕೂಡ ಜಾಲಾಡ್ತಾ ಇರುವಂತದ್ದು. ಬಹುತೇಕವಾಗಿ ಇವತ್ತು ಸಂಜೆವರೆಗೂ ಅಥವಾ ನಾಳೆವರೆಗೂ ಕೂಡ ಈ ಒಂದು ರೈಡ್ ಕಂಟಿನ್ಯೂ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತ ಹೇಳ್ಬೋದು. ಅಂಕಿತಾ.